ಓನ್ಯಾಗೊಬ್ಬ ಮೆಂಬರ್ ಬೇಕ, ರೋಡ್ ಮಾಡಕ್ ಡಾಂಬರ್ ಬೇಕು, ಬ್ಯಾಂಡಿ ಕುಡಿದ್ರೆ ಸಾಂಬಾರ್ ಬೇಕು, ಸುಮ್ಲಾ ಸೋರ್ಸಾಕೆ ವಕೀಲರಿಗೆ ಕೋರ್ಟ್ ಬೇಕ, ನ್ಯಾಯ ಮಾಡಕ್ ನೋಟ್ ಬೇಕ, ಪೊಲೀಸರಿಗೆ ಲಾಟ್ ಬೇಕು, ನ್ಯಾಯ ಹರಿಯಾಕೆ. ಸ್ನೇಹಿತರೆ, ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂಖ್ಯಾಶಾಸ್ತ್ರದ ಸಾಮಾನ್ರಾಟ್ ಆರ್ಯವರ್ಧನ್ ಯಗ್ಬುರ್ಜಿ ಅವ್ರದ್ದು ಸಾರಿ ಆರ್ಯವರ್ಧನ್ ಗುರೂಜಿ ಅವ್ರದ್ದು ವಿಡಿಯೋಸ್ಗಳು ತುಂಬಾ ವೈರಲ್ ಆಗ್ತವೆ. ಅದರಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತೋದಾಯ್ತು. ಫೋನ್ ಕಟ್ ಮಾಡಿ ಸರ್. ನಾನು ಅಣ್ಣ ಲತ್ತೆ ಏನ್ ನಮ್ ಗುರೂಜಿನೇ ಅನ್ಕೋಬಿಟ್ಟಿದ್ಯಾ ಕತ್ತೆ? ಇವಾಗ ನೋಡು ಕೌಂಟರ್ ಕೊಡ್ತಾರೆ ಮತ್ತೆ, ಅದಕ್ಕೆ ನೀನ್ ಇವತ್ ಸತ್ತೆ. ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ರಂತ ದರ್ಶನ್ ಜೈಲ್ಗೆ ಹೋಗ್ಬಾರ್ದು. 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೇಳಿ. ಯಾಕೆ ನಿಮ್ಮ ಮಾತಾಡೋ ತೇವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊತೀರಾ? ತಪ್ಪು. ಬಿಗ್ ಬಾಸ್ ನೋಡಿದ್ರೆ ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವಾ? ಲೂಸ್ ಏನ್ರಿ ನಿಮ್ಗೆಲ್ಲ? ಕರೆಕ್ಟು, ಲೂಸ್ಗಳೇನ್ರಿ ನೀವೆಲ್ಲ? ಚೆನ್ನಾಗಿರೋರು ಯಾರಾದ್ರೂ ಬಂದು ನಮ್ ಯಗ್ಬುರ್ಜಿ ಕಾಲ್ ಮಾಡಿ ಜ್ಯೋತಿಷ್ಯ ಕೇಳ್ತಾರ? ಕೇಳಲ್ಲ. ಯಾಕಂದ್ರೆ ಅವರು ಚೆನ್ನಾಗಿರ್ತಾರೆ. ಚೆನ್ನಾಗಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ವೈನ್ ತಲೆ ಬೋಳು, ಇವ್ನ್ ಬಿಡೋದೆಲ್ಲ ಓಳು, ಇವ್ನ್ ಸಂಖ್ಯಾಶಾಸ್ತ್ರ ನಂಬ್ಕೊಂಡ್ರೆ ನಮ್ ಮನೆ ಹಾಳು ಅಂತ. ಸ್ನೇಹಿತರೆ, ಏನ್ ಗೊತ್ತಾ, ಈ ನಮ್ಮ ಸಂಖ್ಯಾಶಾಸ್ತ್ರದ ಸಾಮಾನ್ರಾಟು ಬಿದ್ದೋದಾಗ ಅವನ್ ಮಾರ್ಕೆಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಗೆಲ್ಲೋಕಾಗದೆ ಸೋತ್ಬಿಟ್ಟು DKDಯಲ್ಲಿ ಡಾನ್ಸ್ ಮಾಡಿ ಸಾಕಾಗ್ಬಿಟ್ಟು ಇವಾಗ ತಿಕ್ಕದಲ್ಲಿ ಲಕ್ಷ್ಮಿ ಅವಳೆ ತಿಕ್ಕಾ ಸಾವ್ರ್ಕೊಂಡು ಕೂತ್ಕೊಳ್ಳಿ ಅಂತ ಶಾಸ್ತ್ರ ಹೇಳ್ತಾವನೆ. ಮಾನ ಮರ್ಯಾದೆ ಬಿಟ್ಟು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ನಿಮಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ. ನಿಮ್ಮ ತಿಗನ ನೀವೇ ಸುಮ್ಮನೆ ಯಾವಾಗಲೂ ಹಿಂಗೆ ಸರಿಸ್ಕೋಬೇಕು ಅಂತ ಹೇಳ್ತಾರೆ, ಹಿಂಗೆ ಒರೆಸ್ಬೇಕು ಅಂತ ಹೇಳುತ್ತೆ 100%. ಅಕ್ಕತ್ತಾಗಿ ನಿಮ್ಗೇನಾದ್ರೂ ಫೈನಾನ್ಸ್ ಪ್ರಾಬ್ಲಮ್ ಇದ್ರೆ ನಿಮ್ ತಿಗಾನ ನೀವೇ ಒರೆಸ್ಕೋಬೇಕಂತೆ. ಅಲ್ಲ ಗುರು, ಫೈನಾನ್ಸ್ ಪ್ರಾಬ್ಲಮ್ ಇದ್ದವರೆಲ್ಲ ಅವ್ರ ತಿಗಾನ ಅವರೇ ಒರೆಸ್ಕೊಂಡ್ರೆ ಫೈನಾನ್ಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅನ್ನೋದೇ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಡೈಲಿ ಕಕ್ಕ ಮಾಡ್ಬಿಟ್ಟು ಅವ್ನ ತಿಗಾನ ಒರೆಸೋದೇನು, ಚೆನ್ನಾಗಿ ನೀರ್ ಹಾಕಿ ತೊಳಿತಿರ್ತಾನೆ. ಹಂಗಿದ್ಮೇಲೆ ಯಾರಿಗೂ ಫೈನಾನ್ಸ್ ಪ್ರಾಬ್ಲಮ್ ಅನ್ನೋದು ಬರ್ಲೇಬಾರ್ದು ಅಲ್ವಾ? ಹೌದಲ್ವಾ? ನೋಡಿ, ತಿಗದ ಬಗ್ಗೆನೇ ತುಂಬ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶ್ವರವರು. ಏನಕ್ಕೆ ಅಂದರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಾಗಲೂ ಸಕ್ಸಸ್ ಕೊಡುತ್ತೆ, ಇದು ಕೊಡುತ್ತೆ. ರೇ ಗುರುಜಿ, ಅಂಡದಪ್ಪ ಇದ್ದವರು ಬರ್ಬಾತಾಗಿ ಹೋಗ್ತಾರೆ, ಅಂಡ್ ಸಣ್ಣ ಇದ್ದವರು ಶ್ರೀಮಂತರಾಗ್ತಾರೆ ಅನ್ನೋದೇ. ಆದ್ರೆ ನಿಮ್ಮ ಅಂಡು ಸಹ ಅಂಡೆ ಗಾತ್ರ ಇದೆ ಅಲ್ವಾ? ನೀವು ಬರ್ಬಾತಾಗ್ಬೇಕಿತ್ತು, ಅದೇ ನೀವು ಮಾತ್ರ ಒಳ್ಳೆ ಕಾಸು ಮಾಡ್ಕೊಂಡು ಆರಾಮಾಗಿದ್ದೀರಾ. ಗುಡ್ ಕ್ವಶನ್, ಇಂಟೆಲಿಜೆನ್ಸ್ ನೀವು. ಬೇರೆಯವ್ರಿಗೆ ಅಂಡು ಸಣ್ಣ ಇರಬೇಕು, ಫ್ಲಾಟ್ ಆಗಿ ಇರಬೇಕು, ಒಳಗಿರ್ಬೇಕು, ಒಣಕಂಡಿರ್ಬೇಕು, ಒರೆಸ್ಬೇಕು, ಸವರ್ಬೇಕು, ಅವಾಗ ದುಡ್ಡು ಉದುರು ಬಿದ್ದೋಗುತ್ತೆ ಅಂತೆಲ್ಲ ಪುಂಗಿ ನೀವು ದುಡ್ಡು ಮಾಡ್ಕೊಂಡು ಅದರಿಂದ ನಿಮ್ಮ ಅಂಡು ಅಂಡೆ ಗಾತ್ರ ಆಗಿದೆ ಹೊರತು ಇನ್ನೇನೂ ಆಗಿಲ್ಲ. ಈಗ ಗೊತ್ತಾಯ್ತು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗೆ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ರೆ ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಓಹೋ, ನಿಮ್ ತಿಕ ಆಗ್ಲಿ ನಮ್ ತಿಕ ಆಗ್ಲಿ ಮಹಾಲಕ್ಷ್ಮಿಗೆ ಹೋಲೈಕೆ ಆಗುತ್ತೆ ಅನ್ನೋದೇ. ಆದ್ರೆ ಗುರುಜಿ, ನೀವ್ಯಾಕೆ ಆರ್ಯವರ್ಧನ್ ಅಂತ ಇರೋ ಹೆಸರನ್ನ ತಿಕಾವರ್ಧನ್ ಅಂತ ಚೇಂಜ್ ಮಾಡ್ಕೋಬಾರ್ದು? ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ಮ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಅಕ್ಕತ್ತಾಗಿ ಈ ವೈನ್ ಮಾತನ್ನ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಫೋಟೋ ಇಡೋ ಬದಲು ಕುಂಡಿ ಫೋಟೋ ಇಟ್ಕೊಂಡು ಪೂಜೆ ಗೀಜೆ ಮಾಡ್ಬಿಟ್ಟಿರಾ? ಏನಿಲ್ಲ, ಆಮೇಲೆ ನೋಡ್ದವ್ರು ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡೆದು ಊರ್ ಬಿಡಿಸ್ಬಿಡ್ತಾರ ಅಷ್ಟೇ. ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ಓಹೋ, ನಮ್ಮ ತಿಕಾವರ್ಧನ್ ಗುರುಜಿ ಮಾತಾಡ್ತಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಬಗ್ಗೆ. ಕನ್ನಡದಲ್ಲಿ ಒಬ್ರು ಇರೋರು ಮಾತೆತ್ತ ಹುಡುಗಿ ತಿಗಕ್ಕೆ ಹೊಡಿತಲೇ ಇರೋರು ಪಿಕ್ಚರಲ್ಲಿ ಬರ್ಬತ್ತಾಗೋಗ್ಬಿಟ್ರಿ.
ಅವರಷ್ಟು ಬರ್ಬತ್ತಾ ಇರೋರು ಇನ್ನೊಬ್ರು ಇಲ್ಲ 100%. ಅಲ್ಲ ಗುರುಜಿ, ತಿಗಕ್ಕೆ ಹೊಡಿತಿದ್ದಕ್ಕೆ ಬರ್ಬಾತಾಗೋದ್ರು ಆ ವ್ಯಕ್ತಿ ಅನ್ನೋದೇ ಆದ್ರೆ ಪೊಲೀಸ್ ಅವರು ಕೈದಿಗಳನ್ನ ಇಟ್ಕೊಂಡ್ ಬಂದು ಮೊದ್ಲಿಗೆ ಲಾಠಿ ತಗೊಂಡು ರಪ್ಪ ರೂಪ್ನೆ ಹೊಡೆಯೋದು ತಿಗಕ್ಕೇನೆ. ಹಂಗಿದ್ರು ಪೊಲೀಸ್ ಅವ್ರು ಯಾಕೆ ಲಂಚ ಗಿಂಚ ತಗೊಂಡು ಜಮ್ ಅಂತ ಅವರೆಲ್ಲ ಯಾಕೆ ಬರ್ಬಾತಾಗಿಲ್ಲ? ಬ್ಯೂಟಿಫುಲ್ ಪಾಯಿಂಟ್. ಆಮೇಲೆ ಇನ್ನೊಂದೇನಂದ್ರೆ ವೆಸ್ಟರ್ನ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ ದೇಶದಲ್ಲಿರೋ ಕುಂಡಿಗಳು ಚಿಕ್ಕವು. ಹಂಗಿದ್ರು ನಮ್ ದೇಶ ಯಾಕೆ ಇನ್ನು ಜಗತ್ತಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇಶ ಆಗಿಲ್ಲ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನ್ ಗೊತ್ತಾ ಗುರುಜಿ, ನೀವು ತಿಕ್ಕದ ಬಗ್ಗೆ ಮಾತಾಡ್ತಿರೋದು ನೋಡ್ತಿದ್ರೆ ತಲೆ ಮೇಲೆ ಇರ್ಬೇಕಾಗಿದ್ ನಿಮ್ ಮಿದ್ಲು ಸಹ ನಿಮ್ ತಿಕ್ಕದಲ್ಲೇ ಬಂದು ಕೂತ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಇಷ್ಟ ದಿನ ಸಂಖ್ಯಾಶಾಸ್ತ್ರ ಅನ್ಕೊಂಡು ತಲೆ ತಿಂತಿದ್ರಿ, ಇವಾಗ ತಿಕಾಶಾಸ್ತ್ರ ಅನ್ಕೊಂಡು ತಿಕಾ ತಿಂತಾ ಇದ್ದೀರಾ. ಮಹಾಲಕ್ಷ್ಮಿ ಅಸೂಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ಮ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಗದಿ ಗಂಡಸ್ರಲ್ಲ ಎಲ್ಲರದಲ್ಲ 100%. ಇದನ್ನ ಹೇಳ್ದ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟ್ ರೀ. ಗಂತದಲ್ಲಿ ಇದೆಯಾ? ಗಂತದಲ್ಲಿ ಜಾತಿ ಬರ್ದಿತ್ತಾ? ಗುರುಗಳೇ, ಅದು ಗಂತ ಅಲ್ಲ, ಗ್ರಂಥ. ಇಷ್ಟೊತ್ತು ತಿಕ್ಕದ ಬಗ್ಗೆ ತೀರಾ ಮಾರ ನೀವು ತಿಕಾ ಉರ್ಕೊಂಡಿದ್ದು ಸಾಕು. ಬೇರೆ ಏನಾದ್ರೂ ಹೇಳಿ ಗುರುಗಳೇ. ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ, ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ತುತ್ತರಿಕೆ ಹೋಗಿ ಬಂದು ಮೂಗಿ ಕೇಳಿದ್ರಂತೆ ಹಂಗೆ. ಅದೇನ್ ಗುರು ಹೋಗಿ ಬಂದು ಈ ಗುರುಜಿ ತಿಕ್ಕದ ಬಗ್ಗೆನೇ ತಿಳುವಳಿಕೆ ನೀಡೋಕ್ ಬರ್ತಾವನೆ, ಅದ್ರಲ್ಲೂ ಏನ್ ಗುರು ಇದು ಈ ಭಯ ಹೇಳ್ತಿರೋದು? ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ, ನೀವು ಫೈನಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ, ತುಂಬ ದುಡ್ಡು ಇಂಪ್ರೂವ್ಮೆಂಟ್ ಆಗುತ್ತೆ. ಬರ್ದಿದ್ದು ಕೇಳಿವಾಗ ನೀವು ತುಂಬ ಪ್ರೀತಿ ಮಾಡಿದ್ರೆ ಹಗ್ ಮಾಡಿ ಇಲ್ಲಿ ಕಿಸ್ ಮಾಡ್ತೀರ, ಎಲ್ಲ ಕಡೆ ಮಾಡ್ತೀರ. ಆದರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ನೀವು ಏನಾರು ಅವ್ರನ್ನ ಆ ಜಾಗವನ್ನು ಖುಷಿ ಪಡಿಸಿದಾಗ ನಿಮಗೆ ಆಶೀರ್ವಾದ ಆಗುತ್ತೆ. ಅದು ಅಲ್ಲ ಗುರು, ಈ ಏನ್ ಸಂಖ್ಯಾಶಾಸ್ತ್ರದ ಜ್ಯೋತಿಷ್ಯದ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾವನ, ಇಲ್ಲ ಸಂಗಾತಿ ಜೊತೆ ಸಮಾಗಮ ಹೆಂಗಿರ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾವನ, ಒಂದು ಗೊತ್ತಾಗ್ತಿಲ್ಲ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಈ ನಮ್ಮ ಹಂಡುವರ್ಧನ್ ಗುರುಜಿ ಹತ್ರ ಯಾರಾದ್ರೂ ಅಮಾಯಕರು ಬಂದು ಜ್ಯೋತಿಷ್ಯ ಕೇಳ್ಬಿಟ್ರಂತೂ ಅವ್ರ ಕತೆ ಅಷ್ಟೇ. 1988 1388. ಟೈಮಿಂಗ್ಸು ಮಧ್ಯಾಹ್ನ 1:30. ಏನ್ ಮಾಡ್ತಾರೆ ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. 10ನೇ ಮೇಲೆ ಚಂದ್ರ ಇನ್ನು ಯಾಕೆ ಕೊಟ್ಟು ಹೋಗಿತ್ತು. ಮದುವೆ 2 ಮದುವೆ ರದ್ದು ಮಾಡ್ಕೊಳ್ಳಿ. ಮೊದಲನೇದು ಬುಂಡೆ ಹೊಡಕ್ ಹೋಯ್ತಾಳೆ, ಸೊಸೆ ಬಂದಳ್ಳಿ ಮನ. 7ನೇ ಮನೆ ಚಂದ್ರ ಅಂತಾರೆ. 7ನೇ ಮನೇಲಿ ಚಂದ್ರ. ನೀವು ಸಂಜೆ 1:30 ಇರ್ತಾರೆ, ಮಧ್ಯಾಹ್ನ 1:30. ಅದನ್ನೇ 7ನೇ ಮನೇಲಿ ಶನಿ ಇದ್ದಾನೆ, ತುಲಾ ಲಗ್ನ. ಹಾಗಾಗಿ ನಿಮ್ಮ ಬರ ಸೊಸೆ ಬಂದವಳು ನಿಮ್ ಬುಲ್ಡ ಹೊಡಾಕ್ ಹೋಯ್ತಾಳೆ. ಪಾಪಚೆ ಅವಮ್ಮ ನೀನ್ ಹೇಳಿರೋದ್ ಕೇಳಿ ಸೊಸೆ ಬಂದು ತಲೆ ಹೊಡೆಯೋಕು ಮುಂಚೆ ಅವಳಾಗಿದ್ದಾವಳೆ. ಅವಳ ತಲೆನ ಎಲ್ಲಿಗಾದ್ರೂ ಚಚ್ಕೊಂಡು ಗುದ್ಕೊಂಡು ಸತ್ತೋಗ್ತಾಳೆ ಅಷ್ಟೇ. ತೆಗೆದ್ಮೇಲೆಲ್ಲ ಒದಿತಾಳೆ ನಿಮಗೆ ಜಗಳ ಆದ್ರೆ. ನೀವು ಅತ್ತೆ ಒದಿತಿದ್ರಲ್ಲಿ, ಸೊಸೆ ಒದಿತಿದ್ರಲ್ಲ, ನಿಮಗೆ ಅಂತ ತೆಗೆದ್ಮೇಲೆ ಜಾಸ್ತಿ ಒದಿತಾಳೆ ಅವಳು. ತಿಕ್ಕದ್ಮೇಲೆ ಒದಿತಾಳ? ಹಂಗಾದ್ರೆ ಈ ಅಮ್ಮಂಗೆ ಒಳ್ಳೇದಾಯ್ತಲ್ಲ ಗುರುಜಿ. ನೀವೇ ಹೇಳೋ ಪ್ರಕಾರ ತಿಕ್ಕದ್ಮೇಲೆ ಒದ್ರೆ ಬರ್ಬಾತ್ ಹೋಗ್ತಾರೆ ಅಂತ ಅಲ್ವಾ? ಈ ಅಮ್ಮನ್ ಸೊಸೆ ಈ ಅಮ್ಮನ್ ತಿಕ್ಕದ್ಮೇಲೆ ಒದ್ರೆ ಅವಳೇ ಬರ್ಬಾತ್ ಹೋಗ್ತಾಳೆ. ಈ ಅಮ್ಮಂಗೆ ಒಳ್ಳೇದೇ ಆಯ್ತಲ್ಲ. ನೀನು ಪಾಯಿಂಟ್ ಕರೆಕ್ಟ್. ಒಟ್ನಲ್ಲಿ ಜೀವನದಲ್ಲಿ ಮುಂದೆ ಆದ್ರೂ ಒಳ್ಳೇದಾಗುತ್ತೆ ಅನ್ನೋ ತಿಳ್ಕೊಳ್ಳೋಣ ಅಂತ ಬಂದು ಈ ವೈನ ಹತ್ರ ಏನಾದ್ರೂ ಜ್ಯೋತಿಷ್ಯ ಕೇಳ್ಬಿಟ್ರೆ, ಈ ವಯ್ಯ ಹೇಳೋ ರೀತಿ ಕೇಳಿ ಜೀವನದಲ್ಲಿ ಜಿಗುಪ್ಸೆ ಬಂದು ಜೋಗ ಜಲಪಾತದಿಂದ ಜಿಗಿದು ಜೀವ ಕಳ್ಕೋಬೇಕಾಗತ್ತೆ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.